ರಾಜಕೀಯ ಪಕ್ಷಗಳಿಗೆ ಜನಸಾಮಾನ್ಯರ ಒಳಿತಿಗಿಂತ ಅಧಿಕಾರವೇ ಮುಖ್ಯವಾಗಿದೆ. ಜನರ ಬದುಕು ಹಾಳಾದ್ರೂ ಪರವಾಗಿಲ್ಲ, ನಾವು ಅಧಿಕಾರಕ್ಕೆ ಬರಬೇಕೆನ್ನುವುದು ರಾಜಕೀಯ ಪಕ್ಷಗಳ ಹಂಬಲವಾಗಿದೆ ಎಂದು ಆಮ್ ಆದ್ಮಿ ಪಾರ್ಟಿಯ ಕಾನೂನು ಸಲಹೆಗಾರ ಹಾಗೂ ಹಿರಿಯ ವಕೀಲ ಕೆಪಿ ಬಾಲಸುಬ್ರಹ್ಮಣ್ಯ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರದ ಮಹದೇವಪೇಟೆಯ ಎವಿ ಶಾಲೆಯ ಬಳಿ ಆಮ್ ಆದ್ಮಿ ಪಾರ್ಟಿಯ ಕೊಡಗು ಜಿಲ್ಲಾ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಆಮ್ ಆದ್ಮಿ ಪಾರ್ಟಿ ಹೆಸರೇ ಸೂಚಿಸುವಂತೆ ಈ ಪಕ್ಷಕ್ಕೆ ಸಾಮಾನ್ಯ ಜನರೇ ಮುಖ್ಯವಾಗಿದ್ದಾರೆ. ಇಲ್ಲಿ ಕುಟುಂಬ ರಾಜಕಾರಣವಿಲ್ಲ, ಇದು ಪಾರ್ಟಿಯ ಸಿದ್ಧಾಂತವಾಗಿದೆ ಎಂದರು. ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಈ ದೇಶದ ಅಭಿವೃದ್ಧಿ ಆಗುತ್ತದೆ ಎನ್ನುವ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಕಳೆದ 10 ದಿನಗಳ ಅವಧಿಯಲ್ಲಿ 4 ಬಾರಿ ಇಂಧನ ಬೆಲೆ ಏರಿಕೆ ಮಾಡಲಾಗಿದ್ದು, ಜನಸಾಮಾನ್ಯರಿಗೆ ಇಂಧನವೂ ದೊರಕದ ಪರಿಸ್ಥಿತಿ ಕಾಣ್ತಾ ಇದ್ದೇವೆ. ಸಾಮಾನ್ಯರ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಾವು ಅಧಿಕಾರಕ್ಕೆ ಬರಬೇಕೆಂದು ರಾಜಕೀಯ ಪಕ್ಷಗಳು ಹಾತೊರಿತಾ ಇವೆ ಎಂದರು. ಆಪ್ ಒಂದು ಪರಿವಾರ, ಇದು ಇತರ ಪಕ್ಷಗಳಾಗಿ ಕುಟುಂಬದ ಪಕ್ಷ ಅಲ್ಲ ಅನ್ನೋದನ್ನು ಮೊದಲಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ ಮತ್ತು ಆಮ್ ಆದ್ಮಿ ಅನ್ನುವಂಥ ಪದಕ್ಕೆ ಸರಿಯಾಗಿ ಜನಸಾಮಾನ್ಯನೇ ಮುಖ್ಯವಾದಂಥ ಒಂದು ಪಕ್ಷ. ನಾವು ಏರಿಳಿತಗಳನ್ನು ತುಂಬ ಕಾಣ್ತಾ ಇದ್ದೇವೆ. ಕಳೆದ ಸುಮಾರು 13 ವರ್ಷಕ್ಕಿಂತ ಜಾಸ್ತಿ ನಾನು ಇದರ ಸದಸ್ಯನಾಗಿದ್ದೇನೆ. ಈ ಅವಧಿಯಲ್ಲಿ ನೋಡಿದ್ದೇನೆ, ಕೆಲವು ಕಡೆ ತುಂಬ 70ರಲ್ಲಿ 67 ಸ್ಥಾನ ಕಳ್ಕೊಂಡಿದ್ದೇವೆ. ಈಚೆಗೆ ಲೇಟೆಸ್ಟ್ ಅಂದರೆ ನರ್ಮದಾ ಡಿಸ್ಟಿಕ್ನಲ್ಲಿ ಆಪ್ ಅಧಿಕಾರಕ್ಕೆ ಬಂದಿದೆ. 22ರಲ್ಲಿ 15 ಸದಸ್ಯರನ್ನು ಗೆದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಮಾತ್ರ ಆಳಿದಂಥ ಒಂದು ಜಿಲ್ಲಾ ಪಂಚಾಯತನ್ನು ಈಗ ಆಪ್ ಮಾಡೋದಕ್ಕೆ ಬಹಳ ದೊಡ್ಡ ಗುಜರಾತ್ನಲ್ಲಿ ಇಂಥ ಒಂದು ಅವಕಾಶ ಮುಂದುವರಿಬೇಕು ಮತ್ತು ನಾವೆಲ್ಲರೂ ಕೂಡ ದುಡಿಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ, ಭಾರತದಲ್ಲಿ ರಾಜಕೀಯ ಪಕ್ಷ ಅಂದ ತಕ್ಷಣ ಒಂದು ಸ್ವಂತ ಅಧಿಕಾರಕ್ಕೆ ಹಾತೊರೆಯುವ ಜನ, ಇಲ್ಲದಿದ್ದರೆ ಇನ್ನೊಬ್ಬರನ್ನು ದ್ವೇಷಿಸುವುದಕ್ಕೆ ಹಾತೊರೆಯುವ ಜನ. ಇದು ಎರಡರಿಂದಾಗಿ ಒಟ್ಟು ಜನಸಾಮಾನ್ಯರ ಜೀವನ ಹಾಳಾದರೂ ಪರವಾಗಿಲ್ಲ, ನಾವು ಮುಖ್ಯವಾಗಬೇಕು, ನಾನು ಮುಖ್ಯನಾಗಬೇಕು ಅನ್ನುವಂಥದ್ರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿದ್ದಾವೆ. ಎರಡು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಈ ದೇಶಕ್ಕೆ ಯಾವ ರೀತಿಯಲ್ಲಿ ಕೂಡ ಒಳ್ಳೆಯದನ್ನು ಮಾಡೀತು ಅನ್ನುವಂತಹ ನಂಬಿಕೆ ನನಗಂತೂ ಇಲ್ಲ. ಆದರೆ ನಮ್ಮ ಇವತ್ತಿನ ಮುಖ್ಯವಾದಂಥ ಎದುರಾಳಿ, ವೈರಿ ಅಂತ ಹೇಳೋದು ಬೇಡ, ಯಾಕಂದರೆ ವೈರಿ ಅನ್ನೋದನ್ನು ಬಿಜೆಪಿ ಮಾತ್ರ ಹೇಳ್ತಾ ಇರೋದು. ಎದುರಾಳಿ ಭಾರತೀಯ ಜನತಾ ಪಕ್ಷ. ಅದು ಮತೀಯವಾದಂತಹ ಧ್ರುವೀಕರಣ ಮಾಡಿ ಆ ಮುಖಾಂತರ ಓಟು ಪಡೀತಾ ಇದೆ. ಉಳಿದ ಎಲ್ಲ ದೃಷ್ಟಿಯಲ್ಲಿ ಕಾಂಗ್ರೆಸ್ಸನ್ನು ಮೀರಿಸುವಷ್ಟು ಅದು ಕೆಟ್ಟು ಹೋಗಿದೆ. ಭ್ರಷ್ಟಾಚಾರದಲ್ಲಿ ನೀವು ಕಾಂಗ್ರೆಸ್ಸು ಒಂದು ಅಂದಿದ್ದು, ಈಗ ಒಂದನ್ನು ಮೀರಿದಂಥ ಸಂಖ್ಯೆಯನ್ನು ಬಿಜೆಪಿ ಮಾಡ್ತಾ ಇದೆ. ಯಾವುದೇ ಪಕ್ಷದಲ್ಲಿ ಅವರು ಬಿಜೆಪಿಯ ಒಂದು ವಾಷಿಂಗ್ ಮೆಷಿನ್ ಹಾಕಿ ತೆಗೆದ ಹಾಗೆ ಮಾಡಿ ಅಲ್ಲಿ ಅವರಿಗೊಂದು ಅಧಿಕಾರ ಕೊಟ್ಟು ಅವರ ಹತ್ರ ನೀವು ಹಣ ಮಾಡಿ ನಮಗೆ ಪಾಲು ಕೊಡಿ ಅಂತ ಹೇಳುವ ಸ್ಥಿತಿಗೆ ಬಂದಿದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿಯಾಗಲಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಲಿ ಇವರೆಲ್ಲ ಮತಾಂಧತೆಯನ್ನು ಪ್ರೇರೇಪಿಸಿ ನಮ್ಮ ಗುರಿಗಳ ಆಗಿರುವಂಥ ಜನರ ಮತವನ್ನು ಕದ್ದು ಅಧಿಕಾರಕ್ಕೆ ಬರೋದು, ಅದಾದ ತಕ್ಷಣ ಅದನ್ನೇ ಮುಂದುವರಿಸೋದು. ಇವತ್ತೇನಾಗಿದೆ ಅಂದರೆ, ಬಿಜೆಪಿ ಮಾಡ್ತಾ ಇರುವಂತಕ್ಕಂಥ ಅವ್ರಿಗೆ ಗೊತ್ತಿಲ್ಲ ಮುಂದಿನ ಅವರ ಮಕ್ಕಳ ಕಾಲಕ್ಕೆ ಏನಾಗ್ತದೆ, ಮುಂದಿನ ತಲೆಮಾರಿಗೆ ಹೇಗೆ ಇರ್ತದೆ. ಹುಲಿಯ ಮೇಲೆ ಹತ್ತಿದವನು ಅದರಿಂದ ಇಳಿಲಿಕ್ಕೆ ಆಗೋದಿಲ್ಲ. ಆಮೇಲೆ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷ ಎಂ.ಕೆ. ಅಪ್ಪಯ್ಯ ಮಾತನಾಡಿ, ನೂತನ ಕಚೇರಿಯನ್ನು ಆರಂಭಿಸುವ ಮೂಲಕ ಕೊಡಗು ಜಿಲ್ಲೆಯಲ್ಲೂ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಲಾಗ್ತಾ ಇದೆ ಎಂದರು. ಹಿರಿಯ ವಕೀಲರು ಉದ್ಘಾಟನೆ ಮಾಡಿದ್ದಾರೆ. ಅದರಂತೆ ಇನ್ನು ಮುಂದಕ್ಕೆ ನಾವು ದಿವಸವೂ ಇಲ್ಲಿ ಬಂದು ಸೇರುವಂಥ ಒಂದು ಸ್ಥಳ ನಮಗೆ ಈಗ ಸಿಕ್ಕಿದೆ. ಸಾರ್ವಜನಿಕರು ಸಹ ಬಂದು ಇಲ್ಲಿ ನಮ್ಮ ಈ ಆಫೀಸ್ನಲ್ಲಿ ಏನು ಅವರ ವಿಚಾರವಾಗಿ ನಮ್ಮೊಳಗೆ ಚರ್ಚೆ ಮಾಡ್ಬೋದು, ಅವರ ಕಷ್ಟಗಳನ್ನು ಹೇಳ್ಕೊಳ್ಬೋದು. ನಾವು ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಲ್ಲಿ ಅವರ ಕಷ್ಟಗಳನ್ನು ನಿವಾರಿಸಲು ಮತ್ತು ಅವರಿಗೆ ಸಾಂತ್ವನ ಏನಾದರೂ ಸಮಾಧಾನ ಹೇಳಿಕೊಡಲು ನಾವು ಬಯಸುತ್ತೇವೆ. ಅದರಂತೆ ಮುಂದಕ್ಕೆ ನಿಮ್ಮ ಎಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ನಾನು ಆಮ್ ಆದ್ಮಿ ಪಾರ್ಟಿಯ ಮೈಸೂರು ಜಿಲ್ಲಾಧ್ಯಕ್ಷ ಎಲ್ ರಂಗಯ್ಯ, ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್.ಬಿ. ಪೃಥ್ವಿ, ಪ್ರಮುಖರಾದ ಆಶಿಕ್, ರಿಯಾಜ್, ರಫೀಕ್, ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು.